ಹಾಯ್ ಫ್ರೆಂಡ್ಸ್, ನಾವು ಶಿವಮೊಗ್ಗ ಬಂದಿದ್ದೀವಿ ಲಯನ್ ಸಫಾರಿಗೆ. ಟಿಕೆಟ್ ಕೊಂಡ್ರು. ಸಿಗಂದೂರ್ಗೆ ಹೋಗ್ಬೇಕು ಅಂದ್ಕೊಂಡು ಬಂದು ಅನ್ಎಕ್ಸ್ಪೆಕ್ಟೆಡಾಗಿ ಇದು ಸಿಕ್ತು, ಹೋಗ್ತಾ ಇದ್ದೀವಿ. ಸೊ ಎಂಟ್ರಿ ಇಲ್ಲೇ ಇದ್ದೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ಬಂದಿದ್ದೀವಿ ಶಿವಮೊಗ್ಗಕ್ಕೆ. ಮತ್ತು ಶಿವಮೊಗ್ಗ ಸಫಾರಿ ಕೂಡ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು. ಟಿಕೆಟ್ ತಗೊಬರೋಕ್ಕೆ ನಮ್ಮ ರವಿ ಸರ್ ಹೋಗಿದ್ದಾರೆ. ಇಲ್ಲಿ ಇತ್ತೀಚೆಗೆ ಒಂದು 2 ಹುಲಿ ಮರಿ ಕೂಡ ತಗೊಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ಅದಕ್ಕೆ ಹುಲಿ ನೋಡೋಕ್ಕೆ ಅಂತಲೇ ಬರ್ತಾ ಇದ್ದೀವಿ ಇಲ್ಲಿಗೆ. ಎಂಟ್ರೆನ್ಸ್ ಒಳ್ಳೆ ವ್ಯೂ ಇದೆ, ಗ್ರೀನರಿ ಪೂರ್ತಿ. ಒಳ್ಳೆ ಥಿಕ್ ಫಾರೆಸ್ಟಲ್ಲಿ ಹೋದಂಥ ಫೀಲ್ ಬರ್ತಿದೆ, ಚೆನ್ನಾಗಿದೆ. ಸೊ ಪಾರ್ಕಿಂಗ್ ಸ್ಲಾಟು. ಸಿಂಹ ಇರೋಂಥ ಸ್ಥಳ ಮತ್ತು ಸಫಾರಿ ಶಿವಮೊಗ್ಗದಲ್ಲಿ ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಪ್ಲೇಸ್. ನಿಮಗೂ ತೋರಿಸ್ತೀನಿ ಪ್ಲೇಸ್ ಹೇಗಿದೆ ನನ್ನ. ಸೊ ಎಂಟ್ರೆನ್ಸು, ಟಿಕೆಟ್ ಕೌಂಟರು, ಟೂ ತ್ರೀ ಇಯರ್ಸ್ ಆಗೈತೆ ಬಂದು. 2-3 ಇಯರ್ಸಲ್ಲಿ 2-3 ಇಯರ್ಸ್ ಜಾಸ್ತಿನೇ ಆಗಿದೆ ಅನ್ಸುತ್ತೆ. ಒಂದು ಈಗ ಸೂಪರ್ ಡೆವಲಪ್ ಮಾಡಿದ್ದಾರೆ. ಮತ್ತು 2 ಹುಲಿ ಮರಿನೂ ಕೂಡ ತಗೊಬಂದಿದ್ದಾರೆ ಅಂತ ಆನ್ಲೈನಲ್ಲಿ ನ್ಯೂಸ್ ನೋಡಿದ್ದೆ. ಅದಕ್ಕಾಗಿ ನಾವು ಸಂಜೆ ಹೊತ್ತೇ ಹುಲಿ ಸಿಗುತ್ತೆ ಅಂತ ಬಂದಿದ್ದೀವಿ. ನೋಡೋಣ. ಸಫಾರಿ ಟಿಕೆಟು ಕೂಡ ತಗೊಂಡಿದ್ದೀವಿ. ಪರ್ ಹೆಡ್ 250. ಸೊ ನಾವು ನೋಡ್ತೀವಿ, ನಿಮಗೂ ತೋರಿಸ್ತೀವಿ. ರೆಡಿಯಾಗಿದೆ ವ್ಯಾನು. ಎಷ್ಟು ಹತ್ಕೊಂಡು ಹೋಗೋದೆ. ಸೊ ನಮ್ಮ ಜೊತೆ ರವಿ ಸರು ಬರ್ತಾ ಇದ್ದಾರೆ ಇವತ್ತು. ಸಫಾರಿ ಚೆನ್ನಾಗಿದೆ, ಎಕ್ಸೈಟಿಂಗ್ ಆಗಿದ್ದೀವಿ. ನಾವು ನೋಡ್ತೀವಿ, ನಿಮಗೂ ತೋರಿಸ್ತೀವಿ. ವಾಚ್ ಮಾಡಿ. ನೋಡಿ ಸ್ನೇಹಿತರೆ, ಇದೇ ಹೊಸದಾಗಿ ಬಂದಿರುವಂತಹ ಹುಲಿ, ತುಂಬ ಚೆನ್ನಾಗಿದೆ. ನಾಲ್ಕು ಇನ್ಕ್ಲೂಡಿಂಗ್ ಟೈಗರ್ಸು ಸೇರ. ಝೂ ಬಿಟ್ಟು ಸಫಾರಿ ಅಷ್ಟೇ. ಅಲ್ಲಿ ಝೂಲು ಟೈಗರ್ ಇದೆ. ಸೀತಾ ಅಂತ 1 year old. ರೈಟ್ ಸೈಡ್ ಇನ್ನೊಂದಿದೆ ಭದ್ರಾ ಅಂತ 3 years old. ಸೀತಾ ಭದ್ರಾ ಅದನ್ನು ಬುಕ್ ಮಾಡಿದ್ರೆ ಐತೆ. ಈಗ ಲಯನ್ ಸಫಾರಿ ತೋರಿಸ್ತೀನಿ ನೋಡಿ. ಲಯನ್ ನೋಡಿ ರೈಟ್ ಸೈಡಲ್ಲಿ ಧರ್ಮ ಅಂತ 2 years old. ಇದು ಹೊಸ ಅನಿಮಲ್ ಸರ್. ಧರ್ಮ ಎಲ್ಲಿಂದ ತಂದಿದೆ ಸರ್? ಮಹಾರಾಷ್ಟ್ರ.
ಫೀಮೇಲ್ ಇದೆ ನೋಡಿ ಅಲ್ಲಿ ಸುಚಿತ್ರ ಇನ್ನು ಫೀಮೇಲ್ ಇದೆ. ಬಿಡಲ್ಲ, ಬಿಡ್ತೀವಿ, ಸ್ವಲ್ಪ ಸೆಟ್ ಆಗ್ಬೇಕು ಅದು ಹೊರಗಡೆ ಬಿಡೋಕ್ಕೆ. ಹೊಸ ನಿಮಗೆ ಸೇರ್ಕಮ್ಮ ಫಿಲ್ಡಿ ಬಿಡಂಗಿಲ್ಲ. ಹೌದಾ? ಅದು ಅಲ್ಲೇ ವಾತಾವರಣಕ್ಕೆ ಬೆಳೆದಿರುತ್ತೆ, ಇಲ್ಲೇ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆಗ್ಬೇಕು. ಇಲ್ಲೇ ವಾತಾವರಣ, ವೆಹಿಕಲ್ಲು, ಪಬ್ಲಿಕ್ ಇದು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾವಲ್ವ ಸರ್ ಎಲ್ಲ? ಮತ್ತು ಏಕ ಫೀಲ್ಡಿ ಬಿಟ್ಬಿಟ್ರೆ ಮತ್ತೆ ಫೈಟೇ ಇರ್ತವೆ. ಬಸ್ಸಿಗೆ ಅಟೆಂಡ್ ಮಾಡೋಕ್ಕಿಂತ ಪಬ್ಲಿಕ್ ಕೈಗೆ ಯಾಕೆ ಹೊರಗಡೆ ಇರ್ತಾರೆ. ಹೌದು. ಅರ್ಜುನ ಅಂತ 15 years old, 11 kg ಫುಡ್ ಇರುತ್ತೆ ಇವನಿಗೆ ಮಾತ್ರ. ಅರ್ಜುನ 11 years ಆಗಿದೆ. ಅದೇ ಇಲ್ಲಿ ಎಷ್ಟು ವರ್ಷದಿಂದ ಇದೆ ಸರ್ ಅದು ಅರ್ಜುನ? 11 years. ಇರ್ತಾರೆ ಸಂತಾನ ಆಗಿ ನಾವೊಂದು 8-10 ವರ್ಷದಿಂದ ಬಂದಾಗಿದ್ದಿರಲಿಲ್ಲ ಕಡ್ಕೋಣ ಸಫಾರಿ. ಬರೀ ಹುಲಿ, ಸಿಂಹ ಅದಿತ್ತು. ಸ್ಪಾಟ್ ಮಾಡ್ದು. ಬಾಹುಬಲಿ ಕಾಡ್ಕೋಣ ಸೇಮ್. ಲೆಫ್ಟ್ ಸೈಡಲ್ಲಿ ಕಾಡ್ಕೋಣ ಇದೆ ನೋಡಿ. ಬಾಹುಬಲಿ ಫೈಟ್ ಮಾಡ್ಕೊಂಡು ಸರಿಯಾಗೈತಲ್ಲ. ತ್ರೀ ಟೈಮ್ ಫುಡ್ ಇರುತ್ತೆ. 1,500 2 ಸಾವಿರ kg ವೆಯ್ಟ್ ಬರುತ್ತೆ. 30 ರಿಂದ 35 ವರ್ಷ ಲೈಫ್ ಇರುತ್ತೆ. ರೈಟ್ ಸೈಡಲ್ಲಿ ಇದೆ ನೋಡಿ ಕಾರ್ಕೋಣ. ಎಷ್ಟಿದೆ ಸರ್ ಟೋಟಲ್ ಇಲ್ಲಿ ಆಡ್ಕೋಣ? 35 ಮೇಲೆ. ಲೆಫ್ಟ್ ಸೈಡಲ್ಲಿ ಇದೆ ನೋಡಿ ಮತ್ತೆ. ಬ್ಲೌಸ್ ಎಕ್ಸಿಟ್ ಝೂ ಇರುತ್ತೆ ಬೈವಾಗ. ಹಾಂ, ಜಿಂಕೆ ಕೊಂಬು ಚೆನ್ನಾಗಿದೆ. ನೋಡಿ ಇದು ಎಷ್ಟು ಇದಿದೆ ಅಂದರೆ ಕೊಂಬು ತುಂಬ ಹಾರ್ಡಿದೆ. ಇದು ಮುಟ್ಟಿದ್ರೆ ಫೀಲ್ ಗೊತ್ತಾಗುತ್ತೆ. ಅಷ್ಟೇ ವೆಯ್ಟು ಇದೆ ಸಹ. ನೋಡಿ ಆಸ್ಟ್ರಿಚ್ ಎಗ್ಗು ಚೆನ್ನಾಗಿದೆ. ಝೂ ಲೇಡಿ ಮೆಸ್ಟ್ ಪ್ಯಾರಟ್. ಪಕ್ಷಿ
ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಚೆನ್ನಾಗಿ ಕೂತಿದೆ ಅಂದರೆ ಪಿಕಾಕು ಒಳ್ಳೆ ಪೋಸ್. ಸೊ ನಾನು ಮಾತಾಡ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇರ್ಬೋದು. ಈ ಪ್ರಕೃತಿ ಮಾತಾಡುತ್ತೆ, ಕೇಳಿಸ್ಕೊಳ್ಳಿ 2 ನಿಮಿಷ. ಎಷ್ಟು ಪೀಸ್ಫುಲ್ಲಾಗಿದೆ ವಾಯ್ಸು, ನೆಮ್ಮದಿ ಹೇಗೆ ಅಂತಂದರೆ ಕೇಳಿಸ್ಕೊಳ್ಳಿ, ನಾನೇನು ಮಾತಾಡೋಲ್ಲ. ಪ್ರಕೃತಿಗೆ ಪ್ರಕೃತಿನೇ ಸರಿಸಾಟಿ ಅಂತಾರೆ. ಯಾಕಂದರೆ ಆ ನೇಚರಲ್ಲಿ ನಾವು ಇದ್ಬಿಟ್ರೆ ಪೀಸ್ಫುಲ್ ಆದಂಥ ನಮಗೆ ಮೈಂಡ್ ಬರುತ್ತಲ್ಲ, ಅದು ಎಷ್ಟು ಕೊಟ್ಟರೂ ಸಾಲದು. ಅದಕ್ಕೆ ನಾವು ನೇಚರ್ ಮಧ್ಯೆ ಇರಬೇಕು ಅಂತ ಹೇಳ್ತಾರೆ. ನೇಚರ್ ಮಧ್ಯೆ ನಾವು ಯಾವತ್ತಿರ್ತೀವಿ ಅದು ಯಾವತ್ತಿರೂ ನಮ್ಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಕೇಳಿಸ್ಕೊಡಿ ಹಂಗೇ. ಅದು ಗಿಣಿ ಕೂಗ್ದಂಗೆ ಕೂಗ್ತಾ ಇದೆಯಲ್ಲೋ, ಅದು ಗಿಣಿ ಎಲ್ಲಕ್ಕಲ್ಲ, ಹದ್ದು ಉಡ ಮೂಲೆಯಲ್ಲಿ ಕೂತಿದೆ. ಒಂದು ಬೇಸರ ಏನಪ್ಪ ಅಂದರೆ ಇದನ್ನೆಲ್ಲ ನಾವು ಕಾಡಲ್ಲಿ ನೋಡಬೇಕು. ಇದನ್ನ ತಂದು ಇಲ್ಲಿ ಹೇಳೋದು ಅಷ್ಟು ಅವಶ್ಯಕತೆ ಇಲ್ಲ. ಬಟ್ ಇವ ಪ್ರಾಣಿಗಳು ಏನಿದ್ರು ಕಾಡಲ್ಲೇ ಇರಬೇಕು, ಆವಾಗ ನಾವು ಚೆನ್ನಾಗಿರ್ತವೆ. ಈಗ ಈ ಯಾವುದು ಶಿವಮೊಗ್ಗದಲ್ಲಿ ಮೃಗಾಲಯ ಇದೆಯಲ್ಲ, ಈ ಹೊಸ್ದಾಗಿ ತಂದು ಇರೋಂಥ ಪ್ರಾಣಿಗಳು ಹುಲಿ, ಸಿಂಹ ಮತ್ತು ಪ್ಯಾರಟ್ ಇವೆಲ್ಲ ಇದೆ, ಹೊಸ್ದಾಗಿ ಬಂದಿರೋಂಥದ್ದು. ಅದರಲ್ಲಿ ತುಂಬ ಅಟ್ರಾಕ್ಟ್ ಆಗಿದ್ದು ಅಂದರೆ ಇದೊಂದೇ ಅಲ್ಲಿ ನಮ್ಗೆ ಕಾಣಿಸಿದ್ದು. ತುಂಬ ಚೆನ್ನಾಗಿತ್ತು. ಸೊ ಟಿಕೆಟ್ ದರನೂ ಇದೆ. ಬಸ್ಸು ಸಫಾರಿ ಹೋಗ್ತೀನಿ ಅಂದರೆ ನೀವು ಒಂದು 250 ಇರುತ್ತೆ. ಜೀಪ್ ಸಫಾರಿ 2000. ಸೊ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ವಿಡಿಯೋ, ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.